ಮಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೋಡಿ, ಈಗ ನೀಟ್ ಅಕ್ರಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೂಡ ಆಗಿದ್ದಾಗಿದೆ. ಮುಂದೇನಾಗ್ಬೋದು ಹಾಗಾದರೆ ಬೆಳವಣಿಗೆಗಳು? ಭಾಳ ಕುತೂಹಲ ಇದೆ. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಬೀರೇಶ್ ಇದ್ದಾರೆ, ಬಿಜೆಪಿ ವಕ್ತಾರರು ಮಾತಾಡಲಿಕ್ಕೆ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಸರ್, ಈಗ ಜಿರಳೆಗಳ ಒಂದು ಹೊಡೆತಕ್ಕೆ ಜಿರಳೆಗಳು ಕಚ್ಚಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ರು ಕೇಂದ್ರ ಬಿಜೆಪಿ ನಾಯಕರು ಅಥವಾ ಕೇಂದ್ರ ಸರ್ಕಾರ. ಈಗ ದೆಹಲಿಗೆ ನುಗ್ಗಿ ಕಚ್ಚೋಕೆ ಶುರು ಮಾಡಿದ್ವು. ಈಗ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆವರೆಗೂ ಹೋಯಿತು. ಅಂದರೆ ಈಗ ಕಂಪ್ಲೀಟ್ ಆಗಿ ತಮ್ಮ ಒಂದು ತಪ್ಪನ್ನು ಒಪ್ಕೊಂಡಂಗೆ ಆಯ್ತಾ ಅಂತ ಹೇಳಿ ಕೇಂದ್ರ ಸರ್ಕಾರ? ಸರ್, ಕೇಂದ್ರ ಸರ್ಕಾರ ಅನ್ನೋದಕ್ಕಿಂತನೂ ಈಗ ಮಾನ್ಯ ಗೌರವಾನ್ವಿತ ಧರ್ಮೇಂದ್ರ ಪ್ರಧಾನ್ ಜಿ ಅವರು ಶಿಕ್ಷಣ ಮಂತ್ರಿಗಳಾಗಿದ್ದಂತವ್ರು, ಕೇಂದ್ರದಲ್ಲಿ ಪೆಟ್ರೋಲಿಯಂ ಖಾತೆ ಸಚಿವರಾಗಿದ್ದಕ್ಕಂಥವ್ರು, ಬಹಳ ಒಳ್ಳೆ ಶಿಸ್ತುಬದ್ಧವಾಗಿರ್ತಕ್ಕಂಥ ಒಬ್ಬ ಸಚಿವರಾಗಿದ್ರು. ಅವರು ವಿದ್ಯಾರ್ಥಿಗಳ ದೆಸೆಯಿಂದ, ದೇಶದ ಯುವ ಜನತೆಯ ದೃಷ್ಟಿಕೋನದಿಂದ, ಭವಿಷ್ಯದ ವಿದ್ಯಾರ್ಥಿಗಳನ್ನ ದೂರದೃಷ್ಟಿಯನ್ನು ಇಟ್ಕೊಂಡು ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ ಹೊರತು ಯಾವುದೇ ಒಂದು ರಾಜಕೀಯ ಪಕ್ಷದ ಒತ್ತಡಕ್ಕೆ, ಯಾವುದೇ ಒಂದು ನಾಯಕರ ಒತ್ತಡಕ್ಕೆ ರಾಜೀನಾಮೆ ಕೊಟ್ಟಿಲ್ಲ ಅವರು. ಎಸ್ ಸರ್. ಹೀಗಾಗಿ ಏನಾಗ್ತಾ ಇದೆ ಅಂದ್ರೆ, ಪ್ರಾರಂಭದಲ್ಲಿ ಈ ಜಿರಳೆ ಪಾರ್ಟಿಯವರು ಸ್ಟ್ರೈಕ್ಗೆ ಪ್ರಾರಂಭ ಆದ್ರು. ಅದರಲ್ಲಿ ಕಾಂಗ್ರೆಸ್ನವರು ಎಂಟ್ರಿ ಆಗಿದ್ದು ಇದು ಒಂಥರ ವಿಪರ್ಯಾಸದ ಸಂಗತಿ ಆಗಿದೆ. ಈಗ ಯಾವ ರೀತಿ ಗೆದ್ಲು ಗೂಡನ್ ಕಟ್ಟುತ್ತೆ, ಅದ್ರಲ್ಲಿ ಬಂದು ಹಾವು ಸೇರ್ಕೊಂಡಂಗೆ ರಾಹುಲ್ ಗಾಂಧಿ ಅವರ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ರಿಂದ, ಅಂದ್ರೆ ಹೈಜಾಕ್ ಮಾಡಿ ಕಾಂಗ್ರೆಸ್ನವರು ಕ್ರೆಡಿಟ್ ತಗೊಳ್ಳೋಕೆ ಪ್ರಯತ್ನ ಪಟ್ಟರು, ಬಟ್ ಆಗ್ಲಿಲ್ಲ ಅಂತ. ಹೌದು ಸರ್, ಇದಂತೂ ಸತ್ಯ. ಕಾಂಗ್ರೆಸ್ನವ್ರು ಕ್ರೆಡಿಟ್ ತಗೊಳಕ್ಕೆ ಅವರು ಈಗ ಅವರಿಗೊಂದು ಪ್ರಚಾರ ಬೇಕಿತ್ತು ದೇಶವ್ಯಾಪಿ. ಯಾಕಂದ್ರೆ ದೇಶದಲ್ಲಿ ಕಾಂಗ್ರೆಸ್ನಿಗಾಗ್ಲೇ ದೇಶದ ಜನತೆ ರಿಜೆಕ್ಟ್ ಮಾಡಿಬಿಟ್ಟಿದ್ದಾರೆ. ಈಗ ಅವ್ರಿಗೊಂದು ಅಪರ್ಚುನಿಟಿ ಬೇಕಿತ್ತು. ಅಪರ್ಚುನಿಟಿ ಮಾಡ್ಕೊಂಡು ನೋಡೀಗ ಸಿಜೆಪಿ ಹೋರಾಟಗಾರರು ಪ್ರತಿಭಟನೆಯನ್ನ ಅಂತ್ಯಗೊಳಿಸಿದ್ದಾರೆ. ಈಗ ಜಂತರ್ ಮಂತರ್ನಿಂದ ತಮ್ಮ ಊರುಗಳಿಗೆ ಹೋಗ್ತಾ ಇದ್ದಾರೆ. ಬಹುದೊಡ್ಡ ಗೆಲುವಿದು ಕಾಕ್ರೋಚ್ ಜನತಾ ಪಾರ್ಟಿಯವ್ರದ್ದು. ಬಹುಶಃ ನಿರೀಕ್ಷೆ ಮಾಡಿರಲಿಲ್ಲ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ತಾರೆ ಅಂತ. ಕೊನೆ ಕ್ಷಣದವರೆಗೂ ಕೂಡ ಕೊಡಲೇಬೇಕಾಯಿತು. ನೋಡಿ, ದೀಪ್ಕೆ ಅವರು ಈ ವಿಚಾರ ಗೊತ್ತಾಗ್ತಿದ್ದಂತೆ ಗುದ್ದಿ ಆ ನೆಲಕ್ಕೆ ಗುದ್ದಿ ತಮ್ಮ ಸಂಭ್ರಮವನ್ನು ವ್ಯಕ್ತಪಡಿಸಿದರು. ಅಂದರೆ ಇದು ದೇಶದ ಯುವಶಕ್ತಿಗೆ ಸಿಕ್ಕಂಥ ಒಂದು ಗೆಲುವು. ಮುಂದಿನ ದಿನಗಳಲ್ಲಿ ಹೋರಾಟ ಮುಂದುವರಿಯುತ್ತೆ ಅಂತ. ಹಾಗಾಗಿಯೇ ಈಗ 35 ದಿನಗಳಿಂದ ಏನು ನಿರಂತರವಾಗಿ ಅಹೋರಾತ್ರಿ ಲಾಠಿ ಎಡ್ ತಿಂದು, ಬೂಟಿನ ಎಡ್ ತಿಂದು, ರಕ್ತ ಬರ್ಸ್ಕೊಂಡ್ರು, ತಲೆ ಒಡಿಸ್ಕೊಂಡ್ರು, ಆ ವಿದ್ಯಾರ್ಥಿನಿಯರು ಕೂಡ ಹುಡುಗಿರು ಗಾಯಗೊಂಡ್ರು. ಇದೆಲ್ಲದಕ್ಕೂ ಕೂಡ ಸಿಕ್ಕಂಥ ಒಂದು ಪ್ರತಿಫಲ ಅಂತ ಹೇಳ್ಬೋದು ಇದು. ಅದೆಲ್ಲದರ ಒಂದು ಪರಿಶ್ರಮ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯಿಂದ ಸಿಕ್ಕಿದೆ. ಅಲ್ಲಿ ನೀಟ್ ಅಕ್ರಮ ಮಾಡಿದ್ದು ಏನು ಧರ್ಮೇಂದ್ರ ಪ್ರಧಾನ ಅಂತ ಕೆಲವೊಬ್ಬರು ಕೇಳ್ತಾರೆ. ಅಲ್ಲಿ ಅಧಿಕಾರಿಗಳು ಮಾಡಿದ್ದು, ಶಿಕ್ಷಕರು ಮಾಡಿದ್ದು. ಬಟ್ ಇಂತಹ ಪರಿಸ್ಥಿತಿಗಳು ಬಂದಾಗ ನೈತಿಕತೆ, ಹೊಣೆಗಾರಿಕೆ ಅನ್ನೋದು ಬರುತ್ತೆ. ಆ ಇಲಾಖೆ ಜವಾಬ್ದಾರಿ ಅನ್ನೋದು ಬರುತ್ತೆ. ಈಗ ಯಾವುದೋ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆದರೆ ನಾವು ಯಾರ ರಾಜೀನಾಮೆ ಕೇಳ್ತೀವಿ? ಆ ಇಲಾಖೆಯ ಸಚಿವರನ್ನು ರಾಜೀನಾಮೆ ಕೊಡಿ ಅಂತ ಕೇಳ್ತೀವಿ. ಹಾಗೆ ಇದು ಕೂಡ. ಹಾಗಾಗಿ ಅಲ್ಲಿ ಬರೀ ಅಕ್ರಮ ಆಗಿದ್ದರೆ ಓಕೆ. 22 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡ್ರಲ್ವಾ, ಅದಕ್ಕೆ ಆಕ್ರೋಶ ಹೆಚ್ಚಾಗಿದ್ದು. ತಮ್ಮ ಹಠಮಾರಿತನವನ್ನು, ಮೊಂಡುತನವನ್ನು ಕೇಂದ್ರ ಸರ್ಕಾರ ಮುಂದುವರಿಸಿದ್ದು ಕೂಡ ಕಾರಣ. ತಮಗಿಚ್ಛೆ ಬಂದ ಹಾಗೆ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಗಾಳಿಗೆ ತೂರಿ ಹೆಂಗೆ ಬೇಕಾದಂಗೆ ಆಡಳಿತ ಮಾಡ್ಬೋದು. ಹಾಗಾದರೆ ಭಾವನೆಗಳಿಗೆ ಬೆಲೆ ಇಲ್ವಾ? ವಿದ್ಯಾರ್ಥಿಗಳ ಬೇಡಿಕೆಗೆ ಸ್ಪಂದಿಸಲ್ವಾ? ಇಲ್ಲಿ ಪ್ರಶ್ನೆ ಕೇಳಲಿಕ್ಕೆ ಹಕ್ಕಿಲ್ವಾ? ಪ್ರಶ್ನೆಯನ್ನು ಮಾಡಿದರೆ ವೈಫಲ್ಯವನ್ನು ನಿಮ್ಮ ಮುಂದೆ ತೆರೆದಿಟ್ಟರೆ ಅದಕ್ಕೆ ದೇಶದ್ರೋಹಿ ಪಟ್ಟ ಕಟ್ಟೋದು. ಇಲ್ಲ, ಇವನು ದೇಶದ್ರೋಹಿ, ಇವನು ಕಾಂಗ್ರೆಸ್ನವನು, ಇವನು ಧರ್ಮದ್ರೋಹಿ, ಇವನು ಹಿಂದೂ ವಿರೋಧಿ, ಈ ರೀತಿ ಆರೋಪಗಳನ್ನು ಮಾಡೋದು. ಇದು ಸಹಜವಾಗಿ ನಡೀತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಂತರೂ ಕೂಡ. ನಾವು ಸತ್ಯವನ್ನು ಕೇಳ್ತಾ ಇದ್ದೀವಿ ಅಂತ ಯುವಕರು ಹೇಳ್ತಿದ್ರು. ನಾವು ನಮ್ಮ ಹಕ್ಕನ್ನು ಕೇಳ್ತಾ ಇದ್ದೀವಿ. ಅಲ್ಲಿ ಸಾವಾಗಿದೆ ಅಲ್ವಾ, ಅವರಿಗೆ ಪರಿಹಾರ ಕೊಡಬೇಕು ಆ ಕುಟುಂಬಸ್ಥರಿಗೆ. ಮತ್ತು ಧರ್ಮೇಂದ್ರ ಪ್ರಧಾನ್ ಅವರು ರಿಸೈನ್ ಮಾಡಬೇಕು. ಇವರು ಭಾಳ ದೊಡ್ಡ ಮಟ್ಟದಲ್ಲಿ ಕೂಗನ್ನು ಎಬ್ಬಿಸಿದ್ರು.